ನನ್ನಮ್ಮನ ನಾನು ಜೂನ್ಗೆ ಹೋಗ್ಬೇಕಾಗಿತ್ತು ಆತ್ಮ ಅದು. ಜೂನಿಂದ ನಾನು ಅಕ್ಟೋಬರ್ ಅವತ್ತೊಂದ್ ದಿನ ಬೆಳಗ್ಗೆನೂ ನನ್ನ ಅಮ್ಮಂಗೆ ಹೇಳಿದೀನಿ, ಇವತ್ತು ತುಳಸಿ ಒಣಗಿದೆ ಬೆಳಗ್ಗೆನೆ, ಇವತ್ತು ಹುಷಾರು, ಆಚೆ ಹೋಗ್ಬೇಡ. ನಾನು ನೋಡ್ತಾ ಇರ್ತೀನಿ ಮೋಕ್ಷ ಕೊಡು ಭಗವಂತ, ಒದ್ದಾಡ್ತದೆ ಜೀವನ, ಉಳ್ಲಿಕ್ಕೆ ಆಗ್ತಿಲ್ಲ. ಹಿಂಗ್ ಹೋಗಿ ಹಿಂಗ್ ಬರೋಷಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ ಎಷ್ಟೋ ಸಲ. ಪ್ರತಿಯೊಬ್ಬ ವ್ಯಕ್ತಿ ಸಾಯ್ಬೇಕಾದ್ರೆ ಆ ಕೊನೆ ಮೂಮೆಂಟ್ಸ್ ಆಫ್ ಹಿಸ್ ಲೈಫಲ್ಲಿ ಅದು ಗೊತ್ತಾಗತ್ತಾ, ಅಂದ್ರೆ ಈ ಲೈಫಿನ ಕರ್ಮ ಏನು ಅನ್ನೋದೊಂದು ಅದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಆ 7 minutes ಹೇಳ್ತಿರ್ತಾರೆ, ನಾವು ನೋಡಿದ್ರೆ ಗೊತ್ತಿರುತ್ತೆ. ಕರೆಕ್ಟ್. ಬಟ್ ನಾನು ವಿಷನಲ್ಲಿ ನೋಡಿದಾಗ ಆ 7 minutes ನನ್ಗೆ ನೋಡಿಲ್ಲ. ನಾನು ನೋಡಿದ್ರೆ ಅದು ನಾನು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಗೊತ್ತಿರತ್ತೆ. ಬಟ್ ನಾನು ಸಾಯೋರ್ನ ನೋಡಿದ್ದೀನಿ, ಡೀಪಾಗಿ ನೋಡಿದಾಗ ಅವರು ಎಷ್ಟೋ ಆತ್ಮಗಳು ಬಿಟ್ಟು ಹೋಗ್ತಾರಲ್ಲ ಆಚೆ. ನಾನು ನೋಡ್ತಾ ಇರ್ತೀನಿ ಮೋಕ್ಷ ಕೊಡು ಭಗವಂತ, ಒದ್ದಾಡ್ತದೆ ಜೀವನ, ಉಳ್ಲಿಕ್ಕೆ ಆಗ್ತಿಲ್ಲ. ಹಿಂಗೆ ಹೋಗಿ ಹಿಂಗೆ ಬರೋಷಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ ಎಷ್ಟೋ ಸಲ. ಯಾಕಂದರೆ ಅದು ಒದ್ದಾಡ್ತಿರುತ್ತೆ, ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರಲ್ಲ. ನನಗೆ ರೀಸೆಂಟಾಗಿ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಒಂದು ನೋಡಿದಾಗ, ನನ್ನ ಅಮ್ಮಂದಾಗಲಿ ಇನ್ನೊಬ್ಬರದಾಗಲಿ ಹಿಂದಿನ ದಿನಾನೇ ನನ್ನಮ್ಮ ಹೋಗ್ಲಿಕ್ಕೆ ಮುಂಚೆ ಇನ್ನೊಂದು ಪೇಷಂಟ್ ಆಗಿತ್ತು. ಬಟ್ ಅವ್ರಿಗೆ ನಾನು ಮನಸ್ಸು ಒಳಗಡೆ ಇವ್ರು 2 ದಿನದಲ್ಲಿ ಹೊಟ್ಟೋಗ್ತಾರೆ. ನಿಮ್ಮ ತಾಯಿ ಹೋಗ್ಬೇಕಾದ್ರೆ ನೀವು ಕಲ್ತಿದ್ರಾ? ಏನು ನಿಮ್ಮ ತಾಯಿ ಹೋಗ್ಬೇಕಾದ್ರೆ ಕಲ್ತಿದ್ರಾ? ನಾನು ರೀಸೆಂಟ್ 2 months ಆಯ್ತು. ಕಲ್ತಿದ್ರಾ ಅಂತ ಏನು, ನನ್ನಮ್ಮನ ನಾನು ಜೂನ್ಗೆ ಹೋಗ್ಬೇಕಾಗಿತ್ತು ಆತ್ಮ ಅದು. 2021 ಹೋಗ್ಬೇಕಾಗಿತ್ತು. 21 ಜೂನ್ಗೆ ಹೋಗ್ಬೇಕಾಗಿತ್ತು. ಜೂನಿಂದ ನಾನು ಅಕ್ಟೋಬರ್ ಅವತ್ತೊಂದು ದಿನ ಬೆಳಗ್ಗೆನೂ ನನ್ನ ಅಮ್ಮಂಗೆ ಹೇಳಿದ್ದೀನಿ, ಇವತ್ತು ತುಳಸಿ ಒಣಗಿದೆ ಬೆಳಗ್ಗೆನೆ, ಇವತ್ತು ಹುಷಾರು, ಆಚೆ ಹೋಗ್ಬೇಡ. ರಾತ್ರಿ ಮಲ್ಕೊಂಡಿದ್ದಾರೆ, ಬೆಳಿಗ್ಗೆ ಸ್ಟ್ರೋಕ್ ಆಗಿದೆ, ಬ್ರೈನ್ ಸ್ಟ್ರೋಕ್. ಮಲಗಿದಾಳೆ. ಅದಾದಮೇಲೆ 1 day ಫುಲ್ 24 hours ಮಲಗಿದ್ದಾರೆ. ಜೇಸಸ್ ಹಾಸ್ಪಿಟಲ್ಗೆ ತೊಗೊಂಡು ಹೋಗಿದ್ದಾರೆ. ಬ್ರೈನ್ ಸ್ಟ್ರೋಕ್ ಆಗಿದೆ, ನಿಮ್ಮಮ್ಮ ಎದ್ದೋಳಲ್ಲ ಇನ್ನೊಂದು 2 hours. ರಾತ್ರಿ ಎಲ್ಲ ಇಟ್ಕೊಂಡಿದ್ದಾರೆ. ನಾನು ಎನರ್ಜಿ ಸ್ಪೀಕ್ ಮಾಡಿದಾಗ ನನ್ನಮ್ಮನ ಉಸಿರು ಇನ್ನೂ ಇದೆ. ನನ್ನಮ್ಮ ಬೆಳಗ್ಗೆ ಎದ್ದೋಳ್ತಾಳೆ. ಒಂದೇ ಸಲ ಎದ್ಬಿಟ್ಟು ಮಾತಾಡ್ಬಿಟ್ಟು ನಿಂದೇನಿದೆ ವಿಷಸ್ ಹೇಳಿಬಿಟ್ಟು ನೀನು ಹೋಗ್ಬಿಡ್ಬೇಕು ನನಗೆ. ಯಾಕಂದರೆ ನಂಗೆ ಮಾತಾಡದೆ ಹೋಗ್ಬಿಟ್ಟಿತ್ತು ಅಮ್ಮ. ಬೆಳಗ್ಗೆ ನಾರ್ಮಲಾಗಿ ನಾವಿಬ್ಬರು ಕಾಫಿ ಕುಡಿಯೋ ಟೈಮ್ ಅದು 7 o'clock. ಮಮ್ಮಿ ಏನು ಮಗನೇ, ಶಾಕ್ ನನಗೆ. ಎಲ್ಲರೂ ಕೂತ್ಕೊಂಡಿದ್ದಾರೆ, ಏನು ಮಗನೇ ಅಂದ ತಕ್ಷಣ ನನಗೆ ಕಣ್ಣಲ್ಲಿ ನೀರು. ಇಮ್ಮಿಡಿಯೇಟ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಎತ್ಕೊಂಡು ಹೋದೆ. ಸತ್ತು ಹೋಗಿದೆ ಆತ್ಮ ಅಂದಿತ್ತು ಅಮ್ಮಂದು. ರಾತ್ರಿ ಎಲ್ಲ ಏನಂದರೆ ಪವರ್ ಇದೆ, ಪಿಕ್ ಆಗ್ತಿಲ್ಲ ನನಗೆ, ಯಾಕಂದರೆ ನಾನು ಎಮೋಷ್ನಲ್ ಬ್ಲಾಕ್ಡ್. ಸುದರ್ಶನ ಚಕ್ರ ಹಾಕಿ ಏನು ಚಕ್ರ ಹಾಕ್ಲಿಕ್ಕೂ ಆಗ್ತಿಲ್ಲ, ಬರ್ತಾ ಇಲ್ಲ ವಿಷನ್ ನನಗೆ. ಬಟ್ ನನ್ನ ಇದರಲ್ಲಿ 7 ದಿನ ಅಮ್ಮನ ಕ್ಯಾರಿ ಮಾಡ್ಕೊಂಡು ಹೋದೆ. ತುಂಬ ಟ್ರೈ ಮಾಡಿದ್ದೀನಿ ಬದುಕಿಸ್ಕೊಳ್ಳಿಕ್ಕೆ, ತುಂಬ ಓದಾಡ್ತಾ ಇತ್ತು. ಆ ಶುಕ್ರವಾರ ಬೆಳಗ್ಗೆ ಬಂದೆ, ಎಲ್ಲ ಕ್ಲೈಂಟ್ಸ್ಗೂ ನಾನು ಗೊತ್ತಿತ್ತು ಇವತ್ತು ಹೊಟ್ಟೋಗುತ್ತೆ ಅಂತ ಬಂದೆ. ಎಲ್ಲ ಕ್ಲೈಂಟ್ಸಿಗೂ ಒಂದು ಸ್ಟೇಟಸ್ ಇಟ್ಟೆ, ಇವತ್ತು ಯಾರ್ಯಾರು ಪೇಮೆಂಟ್ ಮಾಡಿದ್ದಾರೆ. ಯಾಕಂದರೆ ನಂಗೆ 15 days ಗೊತ್ತಿದೆ, ಸೂತ್ಕ ಇರುತ್ತೆ ಮನೇಲಿ. ಕರೆಕ್ಟ್ ಫ್ರೈಡೇ ನನ್ನ ಪೂಜಾ ಟೈಮ್ ಅದು. ಎವ್ರಿ ಫ್ರೈಡೇ ನಾನು ಡೈಲಿ ಕುತ್ಕೊಳ್ಳೋ ಟೈಮೇ. ಕರೆಕ್ಟ್ 6:15 ನಾನು ಹೋಗೋವರೆಗೂ ನನ್ನಮ್ಮ ಕೂತ್ಕೊಂಡಿತ್ತು, ಬಾಯಿ ಕಣ್ಣು ಬಿಟ್ಕೊಂಡು. ನಾನು ದವ್ಯಾ ಇಷ್ಟೇ ಹೇಳಿಲ್ಲ ಲಾಸ್ಟ್ ಮೂಮೆಂಟ್. ಚಕ್ಕಂತ ನನ್ನ ತಂಗಿ ಹೇಳಿದ್ದು, ತುಂಬ ಪವರ್ ಇದೆ ಅಂತ ಮಮ್ಮಿಗೆ ಹಿಂಸೆ ಕೊಡ್ತಾ ಇದೆಯಾ, ಬಿಟ್ಟು ಬಿಡು, ಎಳಿಯೋಕ್ಕಾಗಲ್ಲ ಅಂತ. ಯಾಕಂದರೆ ಅಮ್ಮ ಬೇಕಲ್ಲ ನನಗೆ. ಬ್ಲಾಕ್ ಮಾಡಿದೆ, ಬ್ಲಾಕ್ ಮಾಡ್ತಾನೇ ಇದ್ದೆ. ಲಾಸ್ಟಲ್ಲಿ ಕಣ್ಣು ಹಿಂಗೆ ತಿರುಗಿ ಆಚೆ ಬಂದ್ಬಿಟ್ಟೆ, ಗೊತ್ತಾಗೋಯ್ತು ನನಗೆ. 2 seconds ಇರಲಿಲ್ಲ. ನನಗೆ ಅನಿಸಿದ್ದು ಏನಂದರೆ, ತುಂಬ ಯಾವುದೇ ಸೋಲ್ನು ಬಲವಂತವಾಗಿ ಇಟ್ಕೋಬಾರ್ದು ಅಂತ ಅವತ್ತು ಗೊತ್ತಾಗಿದ್ದು ನನಗೆ. ಕೆಲವೊಂದ್ಸಲಿ ವಿಧಿ ವಿರುದ್ಧವಾಗಿ ಅಥವಾ ಅಪೋಸಿಟ್ ಆಗಿ ಅದು ಏನಾಗಬೇಕಿರುತ್ತೆ ಅದನ್ನು ಬ್ಲಾಕ್ ಮಾಡಿ ಅಥವಾ ಇನ್ನೂ ಪೋಸ್ಟ್ಪೋನ್ ಮಾಡೋದ್ರಿಂದ ಆ ಸೋಲ್ಗಳು ನರಳ್ತಾ ಇರ್ತಾವ. ಅದಕ್ಕೆ ಏನು ಹೌದು, ನನಗೆ ಗೊತ್ತಾಗಿದ್ದು ಅವಾಗ್ಲೇನೆ. ಸೀರಿಯಸ್ಲಿ ಹೇಳ್ಬೇಕು ಅನ್ನೋದು ಅವ್ರವ್ರ ಮನೆಗೆ ಆದಾಗಲೇ ಗೊತ್ತಾಗುತ್ತೆ. ಯಾರೋ ICUಗೆ ಹೋದ ತಕ್ಷಣ ಫೋನ್ ಮಾಡಿದ ತಕ್ಷಣ ನಾನೇನು ಮಾಡ್ತೀನಿ, ICUಗೆ ಹೋಗಿದ್ದಾರಾ, ಏರಿ ನಿಮ್ಮ ಅಜ್ಜಿಗೆ ವಾಪಸ್ ಕರ್ಕೊಂಡ್ಬಿಡ್ತೀನಿ. ಪಾಪ ಅದು ನೋವು ಏನು ತಿಂತಿದ್ದೆ ನೋಡಲ್ಲ, ಒಟ್ಟಲ್ಲಿ ಅವ್ರಿಗೆ ಮನೆಗೆ ಕಳಿಸ್ಬೇಕು ಅನ್ನೋ ಉದ್ದೇಶ ನನಗೆ. ವಾಪಸ್ ಮನೆಗೆ ಬರ್ಬೇಕು ಅವ್ರು ICUಯಿಂದ. ಮಹಾಮೃತ್ಯುಂಜಯ ಮಂತ್ರ ಸ್ಟಾರ್ಟ್ ಮಾಡೋದು, ಇಲ್ಲಿ ಎನರ್ಜಿಸು ಯಕ್ಷಿಣಿಸ್ನ ಕರೆಯೋದು, ಭಗವತಿನ ಪ್ರೇ ಮಾಡೋದು. ಬಟ್ ಆ ಆರೋಗ್ಯನ ಸರಿ ಮಾಡೋಕ್ಕಾಗಲ್ಲ, ಆಲ್ಮೋಸ್ಟ್ ಮಿತಿ ಮೀರೋಗಿದೆ, ಕರ್ಮ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಬಟ್ ನಾವೇನು ಮಾಡ್ತೀವಿ, ಪ್ರೇ ಮಾಡ್ತಾ ಇರ್ತೀವಿ, ಮನೆ ಕಳಿಸ್ಬೇಕಷ್ಟೇ. ಬಟ್ ಸೋಲ್ ಒದ್ದಾಡ್ತಿರುತ್ತೆ. ನಾನು ಬ್ಲಾಕ್ ಮಾಡ್ತಾ ಇರ್ತೀನಲ್ಲ ಕುತ್ಕೊಂಡು.
ಇವಾಗ ಅನ್ಸಿದ್ದು ನನ್ನ ಅಮ್ಮನ ಎಕ್ಸ್ಪೀರಿಯನ್ಸ್ ಆದಮೇಲೆ ಯಾರೋ ಹಾಸ್ಪಿಟಲ್ ಅಡ್ಮಿಟ್ ಆದರೆ ಫಸ್ಟ್ ಚೆಕ್ ಮಾಡ್ತೀನಿ ನೋವು ತಿಂತಿದ್ದಾರಾ. ಅದಾದಮೇಲೆ ಒಂದು ಕ್ಯಾನ್ಸರ್ ಪೇಷಂಟು ವಿನಯ್ ಅಂತಿದ್ದಾರೆ ನನ್ನ ಕ್ಲೈಂಟ್ ಅವ್ರ ಕಡೆ ಅವ್ರ ಮಾಮಂದು. ಮೇಡಮ್ ಅಂದರು 1 ತಿಂಗಳು ವಿನಯ್ ಅಂದೆ. ಇನ್ನೊಂದು ತಿಂಗಳು ಮೇಡಮ್, 1 ತಿಂಗಳ ಮೇಡಮ್, ಏನೂ ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಾ ವಿನಯ್, ನೋವು ತಿಂದ್ಕೊಂಡಿರೋಕ್ಕೆ ಬಿಡಲ್ಲ. ನಮ್ಮ ಅಮ್ಮನ ನೋಡಾದ್ಮೇಲೆ ನಾನು ಕ್ಯಾನ್ಸರ್ ಪೇಷಂಟ್ಸ್ಗಳು ಮುಟ್ಟೋದೇ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ಕೂತ್ಕೊಂಡು ಆ ನೋವು ತಿನ್ನೋ ಬದಲು ಮೋಕ್ಷಗೊಡೋದು ಭಾಳ ಬೆಟ್ರು. 1 ತಿಂಗಳು ವಿನಯ್ ಅಂದ್ಬಿಟ್ಟು ನಮ್ಮಮ್ಮಂದಾಗಿದ್ದು 1 ತಿಂಗಳು ಕರೆಕ್ಟಾಗಿ ಅವ್ರ ಮಾವ ಸೇಮ್ ಸೊ ಹೆಂಗಾಗ್ಬಿಡತ್ತೆ ಅಂದರೆ ನಾನು ಹೇಳ್ದಂಗೆ ಆಗೋಗ್ಬಿಡತ್ತೆ, ಅರ್ಥ ಆಗೋಗ್ಬಿಟ್ಟಿರತ್ತೆ. ಅಂದರೆ ಇದೆಲ್ಲ ಏನಂದರೆ ಬ್ರಹ್ಮಲಿಖಿತ ಆಲ್ರೆಡಿ ಆಗೋಗಿರತ್ತೆ. ನಾವು ಏನೋ ಒಂದು ಪವರ್ ಇದೆ ಅಂತ ಒಂಥರ ದಬ್ಕೊಂಡು ಹೋಗ್ತಾ ಇರ್ತೀವಿ. ನನ್ನ ಅಜ್ಜ ಹೇಳ್ತಾ ಇತ್ತು ಯಾವಾಗಲೂ ಎಲ್ಲ ಬರೆದ್ಬಿಟ್ಟಿರುತ್ತೆ, ನೀನೇನು ಮಾಡಿದ್ರು ಚೇಂಜ್ ಆಗಲ್ಲ ಅದು. ಸುಮ್ಮನೆ ಏನಂದರೆ ಇವತ್ತಿನ ಸಾವನ್ನ ನಾಳೆ ಪೋಸ್ಟ್ಪೋನ್ ಮಾಡ್ಬೋದು, ಇವತ್ತಿನ ಕಷ್ಟನ ನೀನು ಪೋಸ್ಟ್ಪೋನ್ ಮಾಡ್ಬೋದು.